ರಚನಾತ್ಮಕವಾಗಿ ಅಪೋಸಿಷನ್ಸ್ಗಳು ಕೆಲಸ ಮಾಡದೇ ಇರುವಾಗ ಮಾಧ್ಯಮಗಳು ಬಹಳ ಜವಾಬ್ದಾರಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಭಿಮಾನದ ಪತ್ರಿಕೋದ್ಯಮ ನಾವು ನೋಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಕೋಳಿ ಸಾರು, ನಾಟಿ ಕೋಳಿ ಸಾರು, ಕನಕಪುರದ ಸಾರು, ಇದಕ್ಕೆ ನೀವು ಮಾಡ್ಕೊಂಡು ಮಹತ್ವ ಕೊಟ್ಕೊಂಡು ಹೋಗ್ತಾ ಇದ್ದೀರಲ್ಲ. ನಾನು ಮುಗಿಸ್ತೀನಿ ಮೇಡಮ್. ಕರ್ನಾಟಕ ನೀವು ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕಾಗತ್ತೆ, ಇಂಥ ಸಿಲ್ಲಿ ಮ್ಯಾಟರ್ಸ್ ಮಾತಾಡಬಾರ್ದು ನೀವು ಅಂತ. ಇಲ್ಲ, ನೀವು ಕೇಳಿದ ಮುಖ್ಯಮಂತ್ರಿಗಳಿಗೂ ಹೇಳಬೇಕು. ನಾವು ಮಾಧ್ಯಮದ ಜನ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೂ ಹೇಳಬೇಕು, ನೀವು ಸಲಹೆ ಕೊಡಬೇಕು ಸರ್, ಸಿಲ್ಲಿ ಮ್ಯಾಟರ್ಸ್ ಮಾತಾಡಬೇಡಿ. ಮುಗಿಸ್ಬಿಡಿ ಮೇಡಮ್. ಎಸ್, ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ರಾಜ್ಯದಲ್ಲಿ ಒಂದು ಗೊಂದಲ ಉಂಟಾಗಿದ್ದು ನಿಜ. ಆ ಗೊಂದಲಕ್ಕೆ ಯಾರ್ಯಾರು ಸೊಪ್ಪು ಹಾಕಿದ್ದಾರೆ, ಯಾರ್ಯಾರು ಕಾಣದ ಕೈಗಳಿದೆ ಅಂತ ನಮಗೂ ಗೊತ್ತಿದೆ. ಆದರೆ ಸತ್ಯ ಹೇಳಬೇಕು ಅಂದರೆ, ಈ ರಾಜ್ಯದಲ್ಲಿ ರಚನಾತ್ಮಕ ಕೆಲಸ ಮಾಡತಕ್ಕಂಥ ವಿರೋಧ ಪಕ್ಷಗಳು, ಅಲಯನ್ಸ್ ಪಾರ್ಟ್ನರ್ಗಳಂತ ಏನು ತಿಳ್ಕೊಂಡು ಇಷ್ಟೊತ್ತು ಮಾತಾಡಿದ್ರಲ್ಲ, ಅವ್ರು ಯಾರು ಕೂಡ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ ಯಾವುದು ಕರ್ನಾಟಕದಲ್ಲಿ ಇರಬೇಕಾದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತ ಮಾತಾಡ್ತಾ ಇದ್ದೀನಿ. ಅವ್ರು ಬಂದು ಯಾವ ಕಾರಣಕ್ಕೋಸ್ಕರ ಈ ಕ್ಲಾರಿಟಿ ಕೊಡಬೇಕು ಅಂತಂತಂದರೆ, ಯಾವ ಮಟ್ಟಕ್ಕೆ ಮಾಧ್ಯಮದವರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ರಚನಾತ್ಮಕ ವಿಚಾರಗಳನ್ನು ಚರ್ಚೆ ಮಾಡ್ತೀರಾ, ಅದನ್ನು ತಗೊಂಡೋಗಿ ಯಾವ ಹಂತಕ್ಕೆ ತಗೊಂಡೋಗ್ಬಿಟ್ಟು ಅಂತಂದ್ರೆ ಡಿನ್ನರು, ಲಂಚು, ಆಮೇಲೆ ಕಾಕ್ಟೇಲ್ ಪಾರ್ಟಿಗೂ ಹೋಗಿರ್ಬೋದು ನಿಮ್ಮಂತವ್ರು. ಇಷ್ಟೆಲ್ಲ ವ್ಯಂಗ್ಯವಾಗಿ ಮಾತಾಡಿದ್ರೆ, 1 minute, ನಿಮ್ಗೆ ಇಷ್ಟೆಲ್ಲ ವ್ಯಂಗ್ಯವಾಗಿ ನಮ್ಮ ಪಕ್ಷದ ಬಗ್ಗೆ ಮಾತಾಡಿದ್ರೆ ನಾನು ಹೇಳಬೇಕಾಗ್ತದೆ. ನೀವು ಯಾವ ಕಾಕ್ಟೇಲ್ ಪಾರ್ಟಿ ಬಗ್ಗೆ ಒಂದು ನಿಮಿಷ, ನೀವು ಮಾತಾಡಿದಂಥ ವ್ಯಕ್ತಿಗಳು ನೀವು ಯಾವ ಕಾಕ್ಟೇಲ್ ನಾನು ಹೇಳ್ತೀನಿ, ಬರ್ತೀನಿ ಮೇಡಮ್. ನಾನು ಬಹಳ ದಿನ ಆದ್ಮೇಲೆ ಬಂದು ಮಾತಾಡ್ಲಿಕ್ಕೆ ಬಿಡ್ರಿ. ಟೀಕೆ ಮಾಡ್ಲಿ, ನಮ್ಮ ಸರ್ಕಾರನ ಬಾಯಿ ಬಂದ 4 ಜನ ಟೀಕೆ ಮಾಡಿದ್ರೆ ಸುಮ್ಮನೆ ಕೇಳಬೇಕು ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳಿ, ಎಲ್ಲರಿಗೂ ಜವಾಬ್ದಾರಿ ಇರ್ತದೆ. ಕೇವಲ ಆಡಳಿತ ಪಕ್ಷಕ್ಕೆ ಮಾತ್ರ ಅಲ್ಲ, ವಿರೋಧ ಪಕ್ಷಗಳು ಇರ್ತದೆ, ಅಲಯನ್ಸ್ ಪಾರ್ಟ್ನರ್ಗಳು ಇರ್ತದೆ, ಮಾಧ್ಯಮಗಳು ಇರ್ತದೆ. ಸೆಂಟ್ರಲ್ ದಯವಿಟ್ಟು ಮಾತಾಡಬೇಡಿ, ಡಿಬೇಟ್ ಹಾಳು ಮಾಡಬೇಡಿ. ಒಪ್ಕೋಬೇಕಂತ ಏನಿಲ್ಲ, ನೀವು ಹೇಳಿದ್ದೆಲ್ಲ ಇಷ್ಟೊತ್ತು ಒಪ್ಕೊಂಡು ಕೂತಿಲ್ಲ. ನಾನು ನಿಮಗೆ ಏನು ಅಂದೇ ಇಲ್ಲ, ನಾನು ನಡೀತಾ ಇರೋ ಬೆಳವಣಿಗೆಗಳನ್ನ ಪ್ಲೀಸ್ ಲಿಸನ್, ದೆನ್ ಆನ್ಸರ್ ಮೀ. ಎಲ್ಲಾದ್ರೂ ಬಿಜೆಪಿ ಅವರು ಇದನ್ನ ಮಾಡಿ ಅಪೋಸಿಷನ್ ನಲ್ಲಿ ನಾಗರಾಜ್ ಯಾದವ್ ಇದ್ದಿದ್ರೆ ಇಷ್ಟೊತ್ತಿಗೆ ಕಥನೆ ಬೇರೆ ಆಗ್ಬಿಡೋದು. ಈಗ ಏನಾಗುತ್ತೆ, ಕೆಲವು ನೋಡಿ, ಎಲ್ಲಾ ಮಾಧ್ಯಮದವರು ಅಲ್ಲ, ಎಲ್ಲಾ ಎಲ್ಲ ನಿಮಗೆ ಟೈಮ್. ನಾವು ಮಾಧ್ಯಮಗಳು ಸರಿ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ ಸರ್. ನಮ್ಮ ಮಾಧ್ಯಮಗಳು ಸರಿ ಇಲ್ಲ, ನಾವು ಸರಿ ಇಲ್ಲ, ನಾವು ನೋಡ್ತಾ ಇರೋ ರೀತಿ ಸರಿ ಇಲ್ಲ ಸರ್, ನಾವು ನೋಡ್ತಾ ಇರೋ ರೀತಿ ಸರಿ ಇಲ್ಲ. ಆಸ್ ಅ ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತು ನಡೆದಂತ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಉದ್ದೇಶ ಮತ್ತು ಇದರ ಪ್ರತಿಫಲ ಹೇಳಿ ಸರ್. ಅದನ್ನೇ ಹೇಳ್ತಾ ಇರೋದು. ಇದು ಯಾವ ಕಾರಣಕ್ಕಾಯ್ತು ಅಂತ ವಿಚಾರ, ಯಾವ ಗೊಂದಲ ಕ್ರಿಯೇಟ್ ಮಾಡಿದ್ರು, ರಾಜ್ಯದ ಜನತೆಯಲ್ಲಿ ಯಾವ ವಿಚಾರಗಳನ್ನ ಪ್ರಸಾರ ಮಾಡಿದ್ರು, ಅದಕ್ಕೆ ಒಂದು ತಾತ್ವಿಕ ಅಂತ್ಯವನ್ನು ಕಾಣಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ, ಖಂಡಿತವಾಗ್ಲೂ ಕೂಡ MLAಗಳು ಡೆಲ್ಲಿಗೆ ಹೋಗಿರ್ಬೋದು, ಮಾತಾಡಿರ್ಬೋದು, ಮೀಟಿಂಗ್ಗಳು ಎಲ್ಲವೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಇಂಟರ್ ಪಾರ್ಟಿ ಡೆಮೋಕ್ರಸಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಸಂವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಅಧಿಕಾರ ಮಾತಾಡಿರೋದು. ಮೇಡಮ್, ಐ ಹ್ಯಾವ್ ಎ ಪ್ರಾಬ್ಲಮ್ ವಿತ್ ಯು ಮೇಡಮ್. ನೀವು ಅಪ್ರಿಷಿಯೇಟ್ ಮಾಡಂಗಿದ್ರೆ ನಾನು ಮಾತಾಡಿದ ಮೇಲೆ ಅಪ್ರಿಷಿಯೇಟ್ ಮಾಡಿ. ವೈ ಡು ಯು ಕಟ್ ಮೈ ಫ್ಲೋ? ಡಿಡ್ ಐ ಗಿವ್ ಡೀಸೆಂಟ್ ಹಿಯರಿಂಗ್ ಫಾರ್ ಯು ಪೀಪಲ್? ಹೇಳ್ರಿ. ಹಂಗಲ್ಲ ಸರ್, ಯಾಕಂದ್ರೆ ಇಲ್ಲಿವರೆಗೆ ಬಂದಿರೋ ವಕ್ತಾರರು ಯಾರು ಒಪ್ಕೊಂಡಿಲ್ಲ, ಇಲ್ಲಿವರೆಗೆ ಬಂದಿದ್ದು ಯಾವ ವಕ್ತಾರರು ಒಪ್ಕೊಂಡಿಲ್ಲ. ಆದ್ರೆ ನೀವು ಒಪ್ಕೊಳ್ತಿರುವಾಗ ಅದನ್ನ ನಾನು ಅಭಿನಂದಿಸಬೇಕಾಗಿರೋದು ನಂದು ಆದ್ಮೇಲೆ, ಹಾಗಾಗಿ ನಾನು ಅಭಿನಂದಿಸಿದೆ ಅಷ್ಟೇ. ಸಾರಿ, ನಿಮ್ ಫ್ಲೋ ಕಟ್ ಆಗಿದ್ರೆ ಯು ಕಂಟಿನ್ಯೂ. ನಾನು ಹೇಳ್ತಾ ಇರ್ತಕ್ಕಂಥ ನಿಮ್ದು ಟ್ಯಾಕ್ಟಿಕ್ಸ್ ಇರ್ತದೆ. ಯಾರೊಬ್ರು ಮಾತಾಡಿದ್ರೆ ಫ್ಲೋ ಕಟ್ ಮಾಡ್ಬೇಕು. ಅದಕ್ಕೆ ನಾಗರಾಜ್ ಎಲ್ಲ ಡಿವಿಯೇಟ್ ನಾಗರಾಜ್ ಅಲ್ಲ. ಕೇಳ್ಕೊಳ್ಳಿ, ಇದು ಈ ವಿಚಾರನ, ಈ ಗೊಂದಲವನ್ನು ರಾಜ್ಯದ ನಮಗೆ ಜವಾಬ್ದಾರಿ ಇರತಕ್ಕಂಥ ಜನ ನಾವು. ಉಪಮುಖ್ಯಮಂತ್ರಿಗಳು ಯಾವತ್ತಾದ್ರೂ ಸರಿ ಒಂದು ದಿವಸ ಆದ್ರೂ ಕೂಡ ಹೇಳಿದಾರಾ, ನನಗೆ ಹೈಕಮಾಂಡಲ್ಲಿ ಅಗ್ರಿಮೆಂಟ್ ಆಗಿದೆ, ನಾನು 2 ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತ? ಇಲ್ಲ, ಸಿದ್ದರಾಮಯ್ಯವರು ಹೇಳಿದ್ದಾರೆ. ಇವರಿಬ್ಬರು ಕೂಡ ಹೇಳಲೇ ಇಲ್ಲ. ಸೆಂಟ್ರಲ್ 3ನೇವರು 100 ಜನ ಮಾತಾಡಿದೆ. ಅದೇನು ಕಾಕ್ಟೇಲ್ ಪಾರ್ಟಿ ಮಾಡ್ಕೊಂಡು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಗೊತ್ತಿಲ್ಲ, ಕೆಲವು ಜನ ಎಲ್ಲರೂ ಅಲ್ಲ, ಎಲ್ಲರೂ ಕೂಡ ಅಲ್ಲ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳಿರ್ಬೋದು, ಯಾರು ಕೂಡ ಈ ವಿಚಾರಗಳನ್ನ ಬಹಿರಂಗವಾಗಿ ಅವ್ರು ಮಾತಾಡಲೇ ಇಲ್ಲ.
ಅವ್ರ ವಿಚಾರಧಾರೆಗಳು ಬಂದಾಗ ಎಲ್ಲರಿಗೂ ಗೊತ್ತಿರುತ್ತೆ 224 ಜನರು ಕೂಡ ಅರ್ಹತೆ ಇರುತ್ತೆ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಆಕಾಂಕ್ಷೆಗಳು ಇರ್ತದೆ, ಯಾರು ಕೂಡ ಸನ್ಯಾಸಿಗಳಲ್ಲ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಅದ್ರ ಜೊತೆಗೆ MLCಗಳು ಕೂಡ ಆಸೆ ಇರ್ತದೆ, ಅದೇನು ತಪ್ಪೇನಿಲ್ಲ. ಆದರೆ ವಿಚಾರ ಬಂದಿರತಕ್ಕಂಥದ್ದು ಯಾವ ಪ್ರಜಾತಂತ್ರ 140 ಸೀಟುಗಳು ಪಡ್ಕೊಂಡಿದ್ವೋ, ಕೊಟ್ಟ ಮಾತಂತ ನಡ್ಕೊಂಡಿದ್ವೋ, ಬಜೆಟಲ್ಲಿ ಇರ್ತಕ್ಕಂಥ ವಿಚಾರಗಳು ಒಂದೊಂದು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದವೋ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ಅದ್ರ ಬಗ್ಗೆ ಯಾರೂ ಚರ್ಚೆ ಮಾಡೋದಿಲ್ಲ. BJPಯಲ್ಲಿ ಕೇವಲ ಅದು ಕೂಡ BJPಯಲ್ಲಿ ಇರೋದು, ಅದು ಅಪೋಸಿಷನ್ ಇರ್ತಕ್ಕಂಥವ್ರು ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾ ಇರೋ ರೀತಿ ನೋಡಿದ್ರೆ ಆಡಳಿತ ಪಕ್ಷದ ಕುರ್ಚಿಗಾದ ಕಿರ್ಚಾಡ್ತಾರೆ. ಆ BJPಯಲ್ಲಿ ಒಂದು ಪಾರ್ಟಿ ಪ್ರೆಸಿಡೆಂಟ್ಗೋಸ್ಕರ 108 ಬಾಗಿಲು ಸಂದರ್ಭದಲ್ಲಿ BJP JDS ಅವರು ಅಸ್ತಿತ್ವವೇ ಕಳ್ಕೊಂಡು ಆಶ್ರಯ ಪಡ್ಕೊಂಡಿರ್ತಕ್ಕಂಥ ಕೇಳಿ ಪ್ರಶ್ನೆ ಇದ್ದದ್ದು ನಾಗರಾಜ್ ಯಾದವ್ ಅವರೇ ಇರ್ಲಿ ತಡಿ ಸರ್. ಅಲ್ಲಿ ಬರ್ತಿದೆ ಇಲ್ಲ, breakfast ಗೆ. ಪ್ರಶ್ನೆ ನೂರು ಇದ್ದದ್ದು ಜನ ಪ್ರಶ್ನೆಗೆ ಮಾತಾಡ್ತಾರೆ. ಉತ್ತರ ಬಿಟ್ಟು ಭಾಳ ಭಾಷಣ ಹೊಡೆದ್ರಿ ಅವ್ರು ಯಾವ ಸಾಕು. ಪಾರ್ಟಿ ಅವರು? ಕಾಂಗ್ರೆಸ್ ತಡ್ರಿ ಸರ್, ತಡ್ರಿ ಸರ್, ಬ್ರೇಕ್- ನನಗೆ- ಬ್ರೇಕ್- ಸರ್, ಸರ್, ಒಂದ್ ನಿಮಿಷ. ಬ್ರೇಕ್ಫಾಸ್ಟ್ ಬಗ್ಗೆ ಸರ್, ಬರ್ತೀನಿ. ಇಲ್ಲ, You want to ಎಲ್ಲ know about ಭಾಷಣ breakfast, ಸಾಕು, okay? ಇವತ್ತು breakfast ಇಲ್ಲಿ ವಿಚಾರ ಏನು ಗೊತ್ತಾ ಯಾಕೆ ಬಂದಿರೋದು? ಮಾಡಿದ್ರು? ಈ ಕರ್ನಾಟಕ ರಾಜ್ಯದ ನೆಲೆನೇ ಕಳ್ಕೊಂಡಿರ್ತಕ್ಕಂಥ JDSನವರು ಇನ್ನೊಬ್ಬರ ಏ ಆಶ್ರಯ ಸರ್, ಪಡ್ಕೊಂಡಿರ್ತಕ್ಕಂಥವ್ರು. ಏನ್ರಿ ನೀವು ಇಲ್ಲ, ಇಲ್ಲ, ಇಲ್ಲ. ನಮ್ಮ ಪಕ್ಷದ ಬಗ್ಗೆ ಮಾತಾಡೋದು. ದಾರಿ ತಪ್ಪಿಸ್ಬೇಡ. ನಮ್ಮ ದಾರಿ ಪಕ್ಷದ ಬಗ್ಗೆ ಮಾತಾಡ್ತಾರಲ್ಲ. ಅವಿವೇಕ ದಾರಿ ಪತ್ರಕರ್ತರಾಗಿರ್ತಕ್ಕಂಥದ್ದು ಲಂಚ್ ಬಗ್ಗೆ ಮಾತಾಡ್ತಾರೆ, ಡಿನ್ನರ್ ಬಗ್ಗೆ ನಿಮ್ಗೆ ಮಾತಾಡ್ತಾರೆ, ಗೊತ್ತಿಲ್ಲ ಅವ್ರ cocktail ಬಗ್ಗೆ ಟೆಕ್ನಿಕ್. ಒಂದ್ ನಿಮಿಷ ಮಾತಾಡ್ತಾರೆ. ತಡ್ಕೊಳ್ರಿ. ಆದ್ರೆ ಒಂದ್ ಹೇಳ್ತಾ ಇದ್ದೀನಿ ನಾಗೇಂದ್ರ ಕೇಳಿ. ಅವ್ರು ನಾವು ಒಪ್ಕೊಳ್ತೀವಿ. ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಭಾಳ ಭಾಷಣ ಹೊಡೆದ್ರಿ ನಾಗರಾಜ್ ಯಾದವ್ ಅವರೇ, ನಿಮ್ ಫ್ಲೋನ ಕಟ್ ಮಾಡಿಲ್ಲ. ಭಾಳ ಭಾಷಣ ಹೊಡೆದ್ರಿ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಎದಕ್ಕೆ ಮಾಡಿದ್ರು? ಅದ್ರ ಪ್ರತಿಫಲ ಏನು ಅನ್ನೋದು ಹೇಳ್ಬಿಟ್ರು. ಒಂದಲ್ಲ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಅದಕ್ಕೆ ವಿಚಾರಗಳ ಜನಗಳು ತಿಳಿಸಬೇಕು ಅಂತ ಹೇಳಿ ಒಂದು ನಿಮಿಷ. ಅದಕ್ಕೆ ಜನಗಳಿಗೆ ವಿಷಯ ತಿಳಿಸಬೇಕು ಅಂತ ಹೇಳಿ ನಾವು ಹೇಳ್ತಾ ಇರೋದು ಸಿದ್ದರಾಮಯ್ಯನವರು ಇವರು ಹೇಳಿದಾಗೆ ಸಿದ್ದರಾಮಯ್ಯನವರು ಒಂದು ಎತ್ತರಕ್ಕೆ ಬೆಳೆದಂತ ನಾಯಕರು, DK ಶಿವಕುಮಾರ್ ಅವರೇ ಆದಂತ ರೀತಿಯಲ್ಲಿ ನಾಯಕತ್ವ ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು. ಇಬ್ಬರು ಕೂಡ ರಾಜ್ಯದಲ್ಲಿ ಜವಾಬ್ದಾರಿನ ಹೊತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ರಾಜ್ಯದ ಜನಕ್ಕೆ ಸತ್ಯ ಹೇಳಬೇಕಾಗ್ತದೆ, ನಮ್ಮಲ್ಲಿ ಗೊಂದಲ ಇಲ್ಲ ಅನ್ನೋ ಮಾತು ಹೇಳ್ತದೆ. ಆ ಕಾರಣಕ್ಕೋಸ್ಕರ ಬ್ರೇಕ್ಫಾಸ್ಟ್ ಹೋಗಿರ್ಬೋದು, ಅದು ಪೊನ್ನಣ್ಣನಿಗೆ ಹೇಳಿದ್ರು, ಇನ್ನೊಬ್ಬರಿಗೆ ಹೇಳಿದ್ರೆ ಸರಿ, ಸಣ್ಣ ಆಯ್ತು, ಮಕ್ಕಳಲ್ಲ ಅವರು. ಮುಗೀತಾ? ಇವೆಲ್ಲವೂ ಕೂಡ ಮುಗೀತು. ಹುಟ್ಟು ಕಟ್ಟು ಮುಗೀತು. ಕಥೆಗಳನ್ನು ಹೇಳಕ್ ಇಲ್ಲ, ಸಾಧ್ಯ ಇಲ್ಲ. ಇಲ್ಲ, ಒಂದ್ ತಿಳ್ಕೊಳ್ಳಿ. ಇಲ್ಲ, ದಾರಿ ತಪ್ಪಿಸ್ಬೇಡಿ, ದಯವಿಟ್ಟು ದಾರಿ ತಪ್ಪಿಸ್ಬೇಡಿ. ನೀವು ಜನಗಳ ರೈತರ ಬಗ್ಗೆ ಆಯ್ತು, ಮಾತಾಡಲಿ, ಸರ್, ಸರ್. ಮೆಕ್ಕೆಜೋಳದ ಬಗ್ಗೆ ಆಯ್ತು, ಮಾತಾಡಲಿ, ಆಯ್ತು, ಆಯ್ತು. ಕಬ್ಬು ಬೆಳೆಗಾರರ ಹತ್ತಿ ಬಗ್ಗೆ ಮಾತಾಡ್ಲಿ, ಕಬ್ಬಿನ ಬಗ್ಗೆ ಮಾತಾಡ್ಲಿ. ರಸ್ತೆ ಟೈಮ್ ಬಗ್ಗೆ ಅಪ್. ಮಾತಾಡ್ಲಿ, ಮೆಕ್ಕೆಜೋಳದ ಬಗ್ಗೆ ಮಾತಾಡ್ಲಿ. ಸರ್, ಮುಗೀತು, ಮುಗೀತು. ಆಯ್ತು, ಆಯ್ತು, ಮುಗೀತು ನಿಮ್ದು. ಅಲ್ಲ, ಎಲ್ಲ ನೀವೇ ಮಾತಾಡಂಗಿಲ್ಲ. ಆಯ್ತು, ಮುಗೀತು ನಿಮ್ ಟೈಮ್ ಅಪ್. ಟೈಮ್ ಅಪ್ ಮುಗೀತು. ಏನ್ ಹೇಳೋದು ಬೇಡ. ಟೈಮ್ ಅಪ್ ಮುಗೀತು. ರಾಮನಗರದ ಕೋಳಿನ ಅದು ಪ್ರಶ್ನೆ ಅಲ್ಲ. ಅವ್ರು ನೀವು ಏನ್ ನಮಗೆ ತಿಂತಾರೆ ಅಂತ ನಮಗೆ ಪ್ರಶ್ನೆ ನಮಗ್ ಮಾಡ್ತೀರಿ ಕಲ್ಸಿದ್ರೆ ಅನ್ನೋದು ನೀವು ಏನ್ ಕಲ್ತ್ಕೋಬೇಕೀಗ. ಹೇಳ್ಬೇಕು ಇಷ್ಟೊತ್ತನ ನಿಮ್ಗೆ? ನಮಗ್ ಭಾಷಣ ಹೊಡೆದ್ರಲ್ಲ, ನೀವು ಕಲ್ತ್ಕೊಳ್ಳಿ ಫಸ್ಟ್. ಬೇರೆಯವ್ರು ಇದ್ದಾರೆ ಅನ್ನೋದನ್ನ ಕಲ್ತ್ಕೊಳ್ಳಿ. ಅಲ್ಲ, ಅಲ್ಲ, ಬೇರೆಯವ್ರು ಮಾತಾಡೋದು. ಇದೇ ಮಾಡ್ತೀರಾ? ನಾಗೇಂದ್ರ ಅವರು, ತಡ್ರಿ ಸರ್. JDS ಅವರು ನೆಲ ಮುಗಿಸ್ತೀರಾ ಕಳ್ಕೊಂಡಿರ್ತಕ್ಕಂಥವ್ರು ಏನ್ ಇಲ್ವಾ? ಕುಡಿಲಿಕ್ಕೆ ಹೋದ್ರೆ ನಮ್ಮ ಮುಂದೆ ಮುಗಿಸ್ತೀರಾ ಯಾವ್ದು ಇಲ್ವಾ? ನಡೆಯೋದಿಲ್ಲ. BJP ಅವರ ಅಧ್ಯಕ್ಷನ ಮುಗಿಸ್ತೀರಾ ಒಪ್ಕೊಳ್ಳಕ್ಕೆ ಇಲ್ವಾ ಜನ ಸರ್? ತಯಾರಿಲ್ಲ. ಮುಗಿಸ್ತೀರಾ ಇಲ್ವಾ? 1 minute ಮುಗಿಸ್ತೀರಾ ಕೊಡು. ಇಲ್ವಾ? ಒಂದ್ ನಿಮಿಷ ಒಂದು ಕೊಡಿ. ಮುಗೀತು. ಆಗೋದಿಲ್ಲ. ಇನ್ನು ಮಾತಾಡಂಗಿಲ್ಲ ಹಾಗಾಗಿ ನೀವು. breakfast ಮುಗೀತು, ವಿಚಾರ ಮುಗೀತು. ಬಂದಾಗ ಆಯ್ತು ನಾವು ಸರ್, ನೋಡಿ, ದಿಸ್ ಇಸ್ ನಾಟ್ ಫೇರ್. ಬಿಡ್ತೀವಿ ಅಂತ ಬಾಯಿಗೆ ಬಂದಿದ್ದ ಮಾತಾಡಬಾರ್ದು. ಎಷ್ಟೊತ್ತು ಇಂಟ್ರೆಸ್ಟ್ ಮಾಡಬೇಕು ಮಾಡಬೇಕು. ಇದಿಲ್ಲ ಸರ್, ಇದು ಸರಿ ಅಲ್ಲ. ಎಷ್ಟೊತ್ತು ಮಾತಾಡೋದು? 10 ನಿಮಿಷ 10 ನಿಮಿಷ ಮಾತಾಡಿದ್ರಿ. 10 ನಿಮಿಷ ಮಾತಾಡಿದ್ರಿ. 10 ನಿಮಿಷ ನಿಮ್ಗೆ ಪ್ರಗತಿ ಪರವಾಗಿ ಕೆಲಸ ಒಂದ್ ಮಾಡ್ತಾರೆ ಸಭಾ ಜನಗಳ ಮರ್ಯಾದೆ ಬಗ್ಗೆ ಬೇಡ ನಿಮ್ಗೆ? ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ಒಂದ್ ಒಂದು ಸಭಾ ಅರಿವು ಮರ್ಯಾದೆ ಇರ್ಬೇಕ್ರಿ. ಬೇಡ? ಸಭಾ ಮರ್ಯಾದೆ ಬೇಡ ನಿಮ್ಗೆ? ಅಲ್ಲ ರೀ, ನಿಮ್ ಜೊತೆಗೆ 3 ಜನ ಮುಖ್ಯಮಂತ್ರಿ ಅಲ್ಲ ರೀ, 3 ಜನ ಕೂತಿದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ಅಷ್ಟೊಂದು ಅಗೌರವ ಮಾತಾಡ್ತಕ್ಕಂಥದ್ದು ಬೇರೆಯವ್ರು ಮಾತಾಡೋದು ಬಿಡ್ರಿ. ಯಾಕ್ರಿ? ಬೇರೆಯವ್ರು ಮಾತಾಡಕ್ ಬಿಡ್ರಿ ಸರ್. ಬೇರೆಯವ್ರು ಮಾತಾಡೋ ಬೇರೆಯವ್ರು ಮಾತಾಡಕ್ ಬಿಡ್ರಿ. ಆಯ್ತು. ಸೌಜನ್ಯ ಆಯ್ತು, ಇರಬೇಕು, ಆಯ್ತು, ಆಯ್ತು. ಪ್ಯಾನಲ್ ಆಯ್ತು, ಇರಬೇಕಾಗ್ತದೆ. ಆಯ್ತು. ಅವ್ರು ಮಾತಾಡೋ ಆಯ್ತು, ಸಂಚಾರ ಆಯ್ತು, ಮಾತಾಡಲಿಲ್ಲ. ಸಮಾಧಾನ. ಆ ಒಂದು ಮೆಚುರಿಟಿ ಇಲ್ಲ ಅಂದ್ರೆ ಯಾರು ಸಮಾಧಾನ ಮಾಡಿ, ಒಪ್ಕೋಬೇಕು? ಸಮಾಧಾನ ಮಾಡಿ. ಮುಖ್ಯಮಂತ್ರಿ ಹೇಳ್ತೀನಿ ಒಂದ್ ಕೇಳಿ, ಸ್ವಲ್ಪ ಇವ್ರದ್ದು ಆಡಿಯೋ 2 ಡೌನ್ ಬಾರಿ ಮಾಡಿ. ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನೋಡಿ, ನೀವು ನಿಲ್ಸಿಲ್ಲ ಅಂತ ಆಡಿಯೋ ಡೌನ್ ಮಾಡಿಸ್ತೀನಿ. ನಾಗರಾಜ್ ಯಾದವ್ ಅವರೇ, ನೀವು ಮಾತಾಡೋದು ನಿಲ್ಸಿಲ್ಲ ಅಂತ ಆಡಿಯೋ ಡೌನ್ ಮಾಡಿಸ್ತೀನಿ. ಯಾಕಂದ್ರೆ 12 ನಿಮಿಷ ಮಾತಾಡಿದ್ದೀರಿ. 3 ಜನ ಗೆಸ್ಟ್ಗಳು ಕಾಯ್ತಾ ಇದ್ದಾರೆ.